ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಶ್ರೀಗಂಧದ ಮರವನ್ನ ಕತ್ತರಿಸಿ ಬಡ್ಡಿ ಕಡ್ದೊಯ್ದಂತಹ ಖದೀಮರು ಬೀದರ್ನ ಬರಿಚೈ ಗಾರ್ಡನ್ ನಲ್ಲಿದ್ದಂತಹ ಶ್ರೀಗಂಧದ ಮರವನ್ನ ಕಳುವು ಮಾಡಿದ್ದಾರೆ. 4 ಮರಗಳನ್ನ ಕತ್ತರಿಸಿ ಬುಡ ಸಮೇತ ಅದನ್ನ ಹೊತ್ತೊಯ್ದಿದ್ದಾರೆ ಖದೀಮರು. ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ 4 ಶ್ರೀಗಂಧ ಮರ ಕಳ್ಳತನವಾಗಿದ್ದು ಗಾರ್ಡನ್ನ ಮುಖ್ಯ ದ್ವಾರದ ಬೇಕರಿ ಹಿಂಭಾಗದಲ್ಲಿನ ತಲಾ 2 ಮರ ಕಳ್ಳತನವನ್ನ ಮಾಡಿದ್ದಾರೆ. ಮಷೀನ್ ನಿಂದ ಶ್ರೀಗಂಧದ ಮರ ಕಟಾವು ಮಾಡಿದಂತಹ ಖದೀಮರು ರಾತ್ರಿ ವಾಚ್ಮ್ಯಾನ್ ಇದ್ರು ಕೂಡ ಶ್ರೀಗಂಧದ ಮರವನ್ನ ಕಳ್ಳತನವನ್ನ ಮಾಡಿದ್ದಾರೆ. ಈ ಕುರಿತು ಬೀದರ್ನ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಬಕ್ರೀದ್ ಹಬ್ಬ ಬರ್ತಿದ್ದಂತೆ ಮನಸ್ಸಿಗೆ ನೋವಾಗುತ್ತೆ. ಮುಸ್ಲಿಂ ಬಾಂಧವರು ಬಕ್ರೀದ್ ಆಚರಿಸುವ ಕೆಟ್ಟ ರೀತಿ ನೋವು ತಂದು ಕೊಡುತ್ತೆ. ಹಿಂದೆ ಒಬ್ಬ ಮುಸ್ಲಿಂ ಸಂತ ದೇವರಿಗಾಗಿ ತನ್ನ ಮಗನನ್ನ ಬಲಿ ಕೊಡಲು ಹೋದಾಗ ದೇವರು ಅವನ ತ್ಯಾಗವನ್ನ ಮೆಚ್ಚಿ ಬಲಿ ತೆಗೆದುಕೊಳ್ಳುವುದಿಲ್ಲ. ಇದರ ಪ್ರತೀಕವೇ ಬಕ್ರೀದ್. ಮುಂದೆ ಈ ಸಮಯದಲ್ಲಿ ಬಲಿ ಕೊಡುವ ಪದ್ಧತಿ ಆರಂಭವಾಯಿತು. ಮುಂದೆ ಅನೇಕ ಸರ್ಕಾರಗಳು ಬಲಿ ಕೊಡುವುದು ಸರಿಯಲ್ಲ ಅಂತ ಕಾನೂನು ಮಾಡಿದ್ವು. ಮುಂದಿನ 72 ಗಂಟೆಗಳ ಕಾಲ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕನಾಗಿ ಒಂದೇ ಒಂದು ಗೋವಿಗೂ ಕೂಡ ಅನ್ಯಾಯವಾಗಲು ಬಿಡುವುದಿಲ್ಲ. 72 ಗಂಟೆಗಳ ಕಾಲ ಹಗಲು ರಾತ್ರಿ ಎನ್ನದೆ ಹದ್ದಿನ ಕಣ್ಣಿಟ್ಟು ಗೋಮಾತೆಯನ್ನ ಕಾಯ್ತೀನಿ ಮತ್ತು ಬಕ್ರೀದ್ ಸಮಯದಲ್ಲಿ ಗೋ ಹತ್ಯೆ ನಡೆಯದಂತೆ ಎಚ್ಚರಿಕೆ ವಹಿಸುತ್ತೇನೆ ಅಂತ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಹೇಳಿದ್ದಾರೆ. ಬಕ್ರೀದ್ ಹಬ್ಬ ಬರ್ತಿದ್ದಂಗೆ ನಮ್ಗ ಎಲ್ಲೋ ಒಂದ್ ಕಡೆ ಒಂದು ಮನಸ್ಸಿನ ಮೂಲೆಯೊಳಗ ಮನಸ್ಸು ಭಾರ ಆಗ್ತದೆ, ನೋವು ಆಗ್ತದೆ ನಮ್ಗೆ. ಏನಪ್ಪ, ಅನೇಕ ಮುಸ್ಲಿಂ ಬಾಂಧವರು, ಇಸ್ಲಾಮಿನ ಸಹೋದರರು ಆ ಬಕ್ರೀದ್ ಆಚರಣೆ ಮಾಡ್ತಕ್ಕಂಥ ಕೆಟ್ಟ ರೀತಿ ನಮ್ಮೆಲ್ಲರಿಗೂ ನೋವನ್ನ ತಂದುಕೊಡ್ತದೆ. ಬಕ್ರೀದ್ ಯಾವ ರೀತಿ ಆಚರಣೆ ಮಾಡಬೇಕು, ಬಕ್ರೀದ್ ಇವರಿಗೆ ಕೊಟ್ಟಂತ ಸಂದೇಶವೇನು? ಒಂದು ಕಾಲದಲ್ಲಿ ಇಸ್ಲಾಮಿನ ಒಬ್ಬ ಸಂತನಿಗೆ ಪರೀಕ್ಷೆಯನ್ನ ಮಾಡ್ತಾರೆ. ನಿನ್ನ ದೇವರು ಬೇಕೋ ನಿನ್ನ ಮಗ ಬೇಕು ಅಂದಾಗ ನನಗೆ ದೇವರು ಬೇಕು ಅಂತ ಹೇಳಿ ತನ್ನ ಮಗನಿಗೆ ಬಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಒಪ್ಕೊಳ್ತಾನೆ ಆ ಇಸ್ಲಾಮಿನ ಒಬ್ಬ ಸಂತ. ದೇವರು ಅವನ ಸ್ಯಾಕ್ರಿಫೈಸ್ ಅನ್ನ, ಅವನ ತ್ಯಾಗವನ್ನ ಮೆಚ್ಚಿ ಅವನ ಮಗನಿಗೆ ಬಲಿ ತಗೊಳ್ಳೋದಿಲ್ಲ. ಇದರ ಪ್ರತೀಕ ಬಕ್ರೀದ್. ವಿಶೇಷವಾಗಿ ಇದು ಸ್ವಲ್ಪ ಓಪನ್ ಮಾಡು, ವಿಂಡೋ ಖಾಲಿ ಬರಲಿ. ವಿಶೇಷವಾಗಿ ನಾವು ಬಲಿಗೊಂದು ಬೆಳಕು ಅಂತಕ್ಕಂಥ ನಾಟಕ, ಬಾಪುಗೌಡ ಸಾದಲ್ಗಿ ಅವರ ಬಲಿಗೊಂದು ಬೆಳಕು ನಾಟಕವನ್ನ ತಾವು ನೋಡಿದ್ದೇ ಆದಲ್ಲಿ ಸ್ನೇಹಿತರೆ. ಒಂದು ಕಾಲದಲ್ಲಿ ಆ ನಾಟಕವನ್ನ ನೋಡಿದ ಆ ಪ್ರಕರಣ ಯಾವ ರೀತಿ ಅನಿಸ್ತದಂದ್ರ, ಆ ನಾಟಕದೊಳಗ ಈ ಯಾಕೆ ಬಕ್ರೀದ್ ಈ ರೀತಿ ಆಚರಣೆ ಮಾಡ್ತಾರಲ್ಲ ಆ ನಾಟಕದಲ್ಲಿ ತೋರಿಸ್ತಾನ. ಏನಂದ್ರ, ಒಬ್ಬ ಮೇಲ್ಜಾತಿಯವನಿಗೆ ಕೆಳಜಾತಿಯವ ಅತ್ಯಂತವಾಗಿ ಕ್ರೂರವಾಗಿ ತೊಂದರೆಯನ್ನು ಕೊಟ್ಟಾಗ ಅಲ್ಲಿಯ ಪಂಚಾಯಿತಿ ಅವನಿಗೆ ಬಲಿ ಕೊಡಬೇಕು ಅಥವಾ ಅವನಿಗೆ ನ್ಯಾಯವಾದಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ ತಹಶೀಲ್ದಾರ್ ಮೇಲೆ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ವಕೀಲರೊಬ್ಬರು ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿಗೆ ತೆರಳಿದ್ದಾಗ ಅನುಚಿತ ವರ್ತನೆ ಆರೋಪವನ್ನು ಕೇಳಿ ಬಂದಿದೆ. ತಹಶೀಲ್ದಾರ್ ದತ್ತಾತ್ರೇಯ ಗಾದಾ ಹಾಗೂ ಉಪನೋಂದಣಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯ ಹಾಗೂ ಇಬ್ಬರನ್ನ ಬಸವ ಕಲ್ಯಾಣದಿಂದ ವರ್ಗಾವಣೆ ಮಾಡಲು ಒತ್ತಾಯ ನ್ಯಾಯವಾದಿಗಳ ಸಂಘದಿಂದ ಒತ್ತಾಯವನ್ನು ಮಾಡಲಾಗಿದೆ. ಸಹಾಯಕ ಆಯುಕ್ತ ಮುಕುಲ್ ಜೈನ್ ಅವರಿಗೆ ಮನವಿ ಪತ್ರವನ್ನು ಕೂಡ ನೀಡಲಾಗಿದೆ.
ಅದು ಆಮೇಲೆ and we are sending this copy to all the district offices. एक उनको ऊपर सर ये ऑफिसर बाकी आप अभी ಯಾವುದೇ ಮೂಲ ಜಿಲ್ಲೆಯ ಕ್ರಮ ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ ಯು 100% ಖಂಡಿತ ಬರ್ತೀವಿ. ಥ್ಯಾಂಕ್ ಯು. ಬ್ರೇಡ್ಸ್ ಬೆಂಗಳೂರು ಸಂಸ್ಥೆ, ಡಾನ್ ಬಾಸ್ಕೋ ಸಮಾಜ ಸೇವಾ ಸಂಸ್ಥೆ ಚಿಕ್ಪೇಟ್ ಇದರ ನಿರ್ದೇಶಕರಾದ ಫಾದರ್ ಸ್ಟೀವನ್ ಲಾರೆನ್ಸ್ ಇವರ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಬೀದರ್ ಜಿಲ್ಲೆಯ ಮಂದಕನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ದಿನದ ಜಾಗೃತಿ ಜಾಥಾ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪರಿಸರ ದಿನದ ಮಹತ್ವ ಮತ್ತು ಪರಿಸರವನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕು, ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಬದುಕಬೇಕಾದ್ರೆ ಶುದ್ಧ ಗಾಳಿ ಎಷ್ಟು ಮುಖ್ಯ ಎಂಬುದರ ಬಗ್ಗೆ, ಮತ್ತೆ ಆ ಶುದ್ಧ ಗಾಳಿಯು ನಮಗೆ ಸಿಗಬೇಕಾದ್ರೆ ಗಿಡಗಳು ನೆಡುವುದು ತುಂಬಾ ಮುಖ್ಯ, ಅವುಗಳ ಸಂರಕ್ಷಣೆ ಮಾಡುವುದು ಎಷ್ಟು ಮುಖ್ಯ ಎಂಬುದು ಇದರ ಬಗ್ಗೆ, ಮತ್ತು ಪ್ಲಾಸ್ಟಿಕ್ ಮಾಲಿನ್ಯವನ್ನ ಹೇಗೆ ಕೊನೆಗೊಳಿಸುವುದು ಎಂಬುದರ ಬಗ್ಗೆ ಕೂಡ ವಿವರವಾಗಿ ಮಕ್ಕಳಿಗೆ ತಿಳಿಸಲಾಯಿತು. ಬೀದರ್ ಜಿಲ್ಲೆಯ ಶ್ರೀಮಂಡಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಗುಂಶೆಟ್ಟಿ ಇವರು ಪರಿಶಿಷ್ಟ ಜಾತಿಗೆ ಸೇರಿದಂತಹ ಉದ್ಯೋಗ ಖಾತ್ರಿಯ ಕೂಲಿ ಕಾರ್ಮಿಕರು ಕೂಲಿ ಮಾಡಿದಂತಹ ಕೆಲಸದ 2 ವಾರದ ಹಣವನ್ನ ಶೂನ್ಯ ಮಾಡಿದ್ದಾರೆ. ಮತ್ತು ಅದೇ ರೀತಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶರತ್ ಕುಮಾರ್ ಅವರು ಅಧ್ಯಕ್ಷರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಕಾರ್ಮಿಕರ ಈ ಹಣವನ್ನ ನೀಡದೆ MS ಶೂನ್ಯ ಮಾಡಿ ಕಾರ್ಮಿಕರ ಹೊಟ್ಟೆಗೆ ಹೊಡೆಯುವ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ದೂರನ್ನ ನೀಡಲಾಗಿದೆ. ಬೆಂಗಳೂರು ನಗರದಲ್ಲಿ ನಡೆದಂತ RCB ವಿಜಯೋತ್ಸವದ ಸಂದರ್ಭದಲ್ಲಿ ಸಂಭವಿಸಿದ ದುರಂತದಿಂದಾಗಿ ಸಾವಿಗೀಡಾದವರ ಬಗ್ಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಂತಾಪ ಸೂಚಿಸಿದ್ದು, ಈ ದುರಂತದಲ್ಲಿ ಅನೇಕ ಅಮೂಲ್ಯ ಜೀವಗಳು ಕಳೆದುಕೊಂಡಿರುವುದು ಅತೀವ ದುಃಖದ ಸಂಗತಿ. ಇದು ಸಂಭ್ರಮಿಸುವ ಕ್ಷಣವಾಗಬೇಕಿತ್ತು, ಆದರೆ ದುಃಖದ ದುರಂತವಾಯಿತು. ಮೃತಪಟ್ಟವರ ಕುಟುಂಬಗಳಿಗೆ ನನ್ನ ಹೃತ್ಪೂರ್ವಕ ಸಂತಾಪಗಳು. ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರ ಗಮನ ಬೇರೆಡೆ ಸೆಳೆದು ವಾಹನದಲ್ಲಿ ಇರುವ ಹಣ ದೋಚುವ ತಂಡ ಒಂದು ಸಕ್ರಿಯವಾಗಿದ್ದು, ಇದರ ಬಗ್ಗೆ ಜಾಗರೂಕರಾಗಿ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಹಣ ತರುವಾಗ ಬಹಳ ಎಚ್ಚರಿಕೆಯಿಂದ ತರುವಂತೆ, ಹಾಗೂ ವಾಹನದಲ್ಲಿ ಹಣ ಇಟ್ಟು ಬೇರೆ ಕಡೆ ಹೋಗದೆ ಮನೆಗೆ ಹೋಗಿ ನಿಮ್ಮ ಹಿಂದೆ ಯಾರಾದರೂ ಫಾಲೋ ಮಾಡ್ತಿದ್ರೆ 112ಗೆ ಅಥವಾ ಕಂಟ್ರೋಲ್ ರೂಮ್ ಬೀದರ್ನ ನಂಬರ್ಗೆ ಅಂದ್ರೆ 9480803400ಗೆ ಕರೆ ಮಾಡಿ ಅಂತ ಪೊಲೀಸ್ ಇಲಾಖೆ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಕಟ್ಟಡ, ಶಿಕ್ಷಕರು ಸೇರಿದಂತೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಿಸಲಾಗುತ್ತಿದೆ. ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ದಾಖಲಿಸಬೇಕೆಂದು ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅವರು ಸಾರ್ವಜನಿಕರಲ್ಲಿ ಕೋರಿದ್ದಾರೆ. ಔರಾದ್ ತಾಲೂಕಿನ ಬೋರೋಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನ ಜೂನ್ 5ರಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಎಲ್ಲ ಅಭಿವೃದ್ಧಿಗಳಿಗೆ ಶಿಕ್ಷಣವೇ ಆಧಾರ ಸ್ತಂಭವೆಂದು ನಂಬಿರುವಂತಹ ನಾನು ಶಾಸಕನಾದ ನಂತರ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಪ್ರತಿ ಹಳ್ಳಿಯಲ್ಲಿ ಶಾಲೆ ನಿರ್ಮಿಸಿದ್ದು ಅಗತ್ಯ ಸೌಕರ್ಯಗಳನ್ನ ಒದಗಿಸುತ್ತೇನೆ ಅಂತ ಹೇಳಿದ್ದಾರೆ. ಸ್ಕೂಲ್ ಗೌರ್ಮೆಂಟ್ ಯೂನಿಯನ್ ಪ್ರಾಪರ್ಟಿ ಗೌರ್ಮೆಂಟ್ ಅವ, ಎಲ್ಲಿ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಇಲ್ಲ, ಗ್ರಾಮ ಪಂಚಾಯತ್ ಜಾಗ ಇಲ್ಲ. ಅದನ್ನ ಕಾರಣ ಹೇಳಿದ್ರು ಬಾಂಧ ಬಾಂಧ ಪಾಡ ಪಾಡ ಬಿಡೋದ್ರ ಏನ್ ಕೊಡ್ಲಿ ಸರ್, ಹಿಂಗಾಯ್ತು. ಮುಂಚೆ ಎಲ್ಲಿ ನೋ ಮೀಟಿಂಗ್ ನೋ ಫಿಟ್ಟಿಂಗ್, सिर्फ चलो हो गया ಅದಕ್ಕಾಗಿ ನಾವು ಫಸ್ಟ್ ಸ್ಕೂಲ್ ಆಗಿದೆ. ನಾನು ಫಸ್ಟ್ ಹೇಳಿದ್ದೀನಿ, ಎಲ್ಲಿ ಎಸ್ಟಿಮೇಟ್ನಲ್ಲಿ ನಮ್ಮ ಶೌಚಾಲಯ ಇಡಬೇಕಿತ್ತು, ಶೌಚಾಲಯ ತಾವಿಟ್ಟಿಲ್ಲ. ಯಾಕಂದ್ರೆ ನಾನು HD ಇಂದ ಹೇಳಿದ್ದೀನಿ, ಎಲ್ಲೆಲ್ಲಿ ಹೊಸ ಕಟ್ಟಡ ಮಾಡ್ತಾ ಇದ್ದೀನಿ ಶೌಚಾಲಯ ಕಂಪಲ್ಸರಿ ಮಾಡಿಕೊಟ್ಟಿರ್ತೀನಿ. ನಮ್ಮ ಅಧಿಕಾರಿ ಅರ್ಧ ಪೂರ್ಣ ಕೆಲಸ ಮಾಡಲ್ಲ. 80 ಲಕ್ಷನಲ್ಲಿ 1-2 ಲಕ್ಷ ಮಾಡಬೇಕಿತ್ತು, ಏನು ಅದು ನಮ್ಗೆ ಜಾಸ್ತಿ ಇಡಬೇಕಿತ್ತು, ಮಾಡಲ್ಲ ಕೆಲಸ. ಆಮೇಲೆ ನಮ್ಮ ಕಡೆ ಬಂದರು, ಸರ್ ಸ್ಕೂಲ್ ಮಾಡಿದ್ರಿ ಶೌಚಾಲಯ ಇಲ್ಲ. ಏನು ಒಂದು ಫಂಡ್ ಬಂದೆ, ಫಂಡ್ ಇಟ್ಟಿದ್ದೆ. ನಾನು ಫಂಡ್ ಇಟ್ಟಿದ್ದೀನಪ್ಪ, ಫಂಡ್ ಇಟ್ಟಿದ್ದೀನಿ. ನಾನು ಸತೀಶು ಇಟ್ಟಿದ್ದೇ ಇಲ್ಲ.
ಬೆಂಗಳೂರು ನಗರದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಸಂಭ್ರಮಿಸಿದ ದುರಂತದಿಂದ ಸಾವಿಗೀಡದವರ ಬಗ್ಗೆ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಸಂತಾಪವನ್ನು ಸೂಚಿಸಿದ್ದಾರೆ. ತಮ್ಮ ಫೇಸ್ಬುಕ್ ಲೈವ್ ನಲ್ಲಿ ನಿನ್ನೆ ನಡೆದ ದುರ್ಘಟನೆಯ ಬಗ್ಗೆ ಮಾತನಾಡಿರುವ ಶಾಸಕ, ಮನಸ್ಸು ಭಾರವಾಗಿದೆ, ಕಪ್ ಗೆದ್ದ ಖುಷಿ ಕನಿಷ್ಠ 24 ಗಂಟೆಗಳ ಕಾಲವೂ ಉಳಿಯಲಿಲ್ಲ ಎಂದೆನಿಸುತ್ತದೆ. ಇಂಥ ಘಟನೆ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಮತ್ತೊಮ್ಮೆ ಮರುಕಳಿಸದಿರಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ರು. ಸರ್ಕಾರವು ಆರ್ಸಿಬಿ ಗೆಲುವಿನ ವಿಜಯೋತ್ಸವದ ಆಚರಣೆಯನ್ನ ತರಾತುರಿಯಲ್ಲಿ ಆಚರಣೆ ಮಾಡಿ ಅಲ್ಲಿ ಅವೈಜ್ಞಾನಿಕವಾಗಿ ಸೇರಿದ ಜನಸಾಗರದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಸುಮಾರು 11 ಜನ ಮೃತಪಟ್ಟಿದ್ದಾರೆ. ಅಲ್ಲದೆ ಹಲವು ಜನರಿಗೆ ಗಾಯಗಳು ಆಗಿ ಆಸ್ಪತ್ರೆಗೆ ಸೇರಿರುತ್ತಾರೆ. ಈ ಘಟನೆಯನ್ನ ಕಾಂಗ್ರೆಸ್ ಸರ್ಕಾರ ನೈತಿಕ ಹೊಣೆಯನ್ನ ಹೊತ್ತಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಸದರಿ ಹುದ್ದೆಗೆ ರಾಜೀನಾಮೆ ನೀಡಬೇಕು ಹಾಗೂ ಘಟನೆಯಲ್ಲಿ ಸಾವಿಗೀಡಾದ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಬೀದರ್ ಜಿಲ್ಲಾ ಜನತಾದಳ ಯುವ ಘಟಕದ ಜಿಲ್ಲಾಧ್ಯಕ್ಷ ಜಾಫೆಟ್ ರಾಜ್ ಕಡಾಳ್ ಅವರ ನೇತೃತ್ವದಲ್ಲಿ ಇಂದು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.